ಸೊ ನೀವು 4 ವಿಡಿಯೋ ನೋಡಿಲ್ಲ ಅಂದರೆ ಪ್ರಿವಿಯಸ್ ಮಾಡಲ್ ಏನು 4 ವಿಡಿಯೋ ಕಂಪ್ಲೀಟ್ ಆಗಿದೆ ಅದು ನೋಡ್ಕೊಂಡು ಬನ್ನಿ. ಸೊ ಇದು 5ನೇ ವಿಡಿಯೋ ಇದೆ. ಸೊ 5ನೇ ವಿಡಿಯೋ ನಾ ಬ್ರೇಕ್ ಇವನ್ ಪಾಯಿಂಟ್ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಬ್ರೇಕ್ ಇವನ್ ನಮ್ಗೆ ಹೇಗೆ ವರ್ಕ್ ಆಗುತ್ತೆ ಆಪ್ಷನ್ಸ್ ಟ್ರೇಡಿಂಗಲ್ಲಿ ಅಂತ ಕಳಿಯೋಣ. ಸೊ ಬ್ರೇಕ್ ಇವನ್ ಅಂತಂದ್ರೆ ನೀವು ಆಲ್ರೆಡಿ ಆಪ್ಷನ್ಸ್ ಟ್ರೇಡರ್ ಇದ್ರೆ ಗೊತ್ತಾಗುತ್ತೆ ಇದು ಬ್ರೇಕ್ ಇವನ್ ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ಸೊ ಈ ಬ್ರೇಕ್ ಇವನ್ ಇಂದ ಏನಾಗುತ್ತೆ ಅಂದ್ರೆ ನಮ್ದು ನಾವು ಇರ್ತಕ್ಕಂಥ ಪೊಸಿಷನ್ ಏನಿರುತ್ತೆ ಅಂದ್ರೆ ನಾವು ಎಕ್ಸ್ಪೈರಿ ಅಂತ ಹೋಲ್ಡ್ ಮಾಡಿದ್ವಿ ಅಂದ್ರೆ ನಮ್ಗೆ ಲಾಸ್ ಎಷ್ಟು ಆಗುತ್ತೆ. ಸೊ ಅದನ್ನು ಕ್ರಾಸ್ ಆ ಎಕ್ಸ್ಪೈರಿ ಮೇಲೆ ನಾವು ಪೊಸಿಷನ್ ಏನು ತಗೊಂಡಿರ್ತೀವಲ್ಲ ಅದು ಬ್ರೇಕ್ಔಟ್ ಆದರೆ ಸೊ ನಮಗೆ ಎಷ್ಟು ಪ್ರಾಫಿಟ್ ಇರುತ್ತೆ ಅಂತ. ಸೊ ಯಾವಾಗ ಪ್ರಾಫಿಟ್ ಇರುತ್ತೆ ಯಾವಾಗ ಲಾಸ್ ಇರುತ್ತೆ ಅಂತ ಕಂಪ್ಲೀಟ್ ಆಗಿ ನಾವು ಚೆಕ್ ಮಾಡೋಣ ಇವಾಗ. ಸೊ ಇದರಲ್ಲಿ ಏನಾಗುತ್ತೆ ಅಂದ್ರೆ ಎರಡು ಅಂದ್ರೆ ಸಿ ಮತ್ತು ಸಿ ಕಾಲ್ ಸಿ ಮತ್ತು ಪಿ ಬ್ರೇಕ್ಔಟ್ ನಾವು ಬ್ರೇಕ್ ಇವನ್ ಪಾಯಿಂಟ್ ಚೆಕ್ ಮಾಡಬೇಕಾಗತ್ತೆ. ಸೊ ನಾವು ಯಾವಾಗ ನಾವು ಬ್ರೇಕ್ ಇವನ್ ಫಾರ್ಮುಲಾ ನೋಡಿಲಿ ಬ್ರೇಕ್ ಇವನ್ ಫಾರ್ಮುಲಾ ಏನಂದ್ರೆ ಸ್ಟ್ರೈಕ್ ಪ್ರೈಸ್ ಪ್ಲಸ್ ಪ್ರೀಮಿಯಂ. ಸ್ಟ್ರೈಕ್ ಪ್ರೈಸ್ ಪ್ಲಸ್ ಪ್ರೀಮಿಯಂ ಅಂದ್ರೆ ಸಿ ಸೈಡ್ ಅಂದ್ರೆ ಮಾರ್ಕೆಟ್ ಏನಾಗುತ್ತೆ ಅಂದ್ರೆ ನಮ್ದು ವ್ಯೂ ಏನಾಗುತ್ತೆ ಈ ಪಾಯಿಂಟ್ ಇಂದ ಸೊ ಅಪ್ ಟ್ರೆಂಡ್ ಇರುತ್ತೆ ಅಂತ ನಾವು ಏನ್ ಮಾಡ್ತೀವಿ ಸಿ ಬೈ ಮಾಡ್ತೀವಿ. ಸಿ ಬೈ ಮಾಡಿದಾಗ ಈ ಎಕ್ಸಾಂಪಲ್ ಅಂದ್ರೆ ನಿಫ್ಟಿ ತಗೊಂಡಿದ್ದೀನಿ. ನಿಫ್ಟಿ ಏನದ ನಿಫ್ಟಿ ಸ್ಪಾಟ್ ಪ್ರೈಸ್ ಅಂದ್ರೆ ಈಗ ಕರೆಂಟ್ ಎಷ್ಟು ರನ್ ಆಗ್ತಾ ಇದೆ ಅಂದ್ರೆ 25,450 ಮಾರ್ಕೆಟ್ ನಿಫ್ಟಿ ರನ್ ಆಗ್ತಾ ಇದೆ. ಇದು ಸ್ಪಾಟ್ ಪ್ರೈಸ್ ಇದೆ. ಸೊ ನಾವೇನ್ ಮಾಡ್ತೀನಿ ಮಾರ್ಕೆಟ್ ಅಪ್ ಟ್ರೆಂಡ್ ಹೋಗುತ್ತೆ ಅಂತ 25,450 ಸಿ ಏನ್ ಮಾಡ್ತೀನಿ 120 ರೂಪೀಸ್ ಪ್ರೀಮಿಯಂ ಕೊಟ್ಟು ನಾನೇನು ಮಾಡಿರ್ತೀನಿ ಬೈ ಮಾಡಿರ್ತೀನಿ. ಸೊ ನಾವು ಈಗ ಬ್ರೇಕ್ ಇವನ್ ಕ್ಯಾಲ್ಕುಲೇಟ್ ಹೇಗೆ ಮಾಡಬೇಕು ಬ್ರೇಕ್ ಇವನ್ ಸ್ಟ್ರೈಕ್ ಪ್ರೈಸ್ ಪ್ಲಸ್ ಪ್ರೀಮಿಯಂ ಪೇಡ್ ಅಂದರೆ 25,450 ಸ್ಟ್ರೈಕ್ ಪ್ರೈಸ್ ಇದೆ ಪ್ಲಸ್ 120 ರೂಪೀಸ್ ನಾನು ಪ್ರೀಮಿಯಂ ಪೇಡ್ ಮಾಡಿದ್ದೀನಿ. ಸೊ ಎಷ್ಟಾಗುತ್ತೆ ಟೋಟಲ್ 25,570ಗೆ ಇಲ್ಲಿ 25,570 ಬ್ರೇಕ್ ಆದರೆ ನಮಗೆ ಪ್ರಾಫಿಟ್ ಇರುತ್ತೆ. ನಾವು ಯಾವಾಗ ಪೊಸಿಷನ್ ಹೋಲ್ಡ್ ಮಾಡ್ತೀವಲ್ಲ ಎಕ್ಸ್ಪೈರಿ ದಿನ ತನಕ ಹೋಲ್ಡ್ ಮಾಡಿದೀವಿ ಅಂದ್ರೆ ಇದಕ್ಕಿಂತ ಕೆಳಗಡೆ ಏನಿತ್ತಂದ್ರೆ ನಮಗೆ ಲಾಸಸ್ ಆಗುತ್ತೆ. ಯಾವಾಗ ಅಂದ್ರೆ 25,570 ಮೇಲೆ ಬ್ರೇಕ್ ಇವನ್ ಕ್ರಾಸ್ ಆದ್ರೆ ಸೊ ನಾವು ಪ್ರಾಫಿಟ್ ಅಲ್ಲಿ ಇರ್ತೀವಿ. 25,570 ಕೆಳಗಡೆ ಇತ್ತು ಅಂತ ತಿಳ್ಕೊಳ್ಳಿ ಎಕ್ಸ್ಪೈರಿ ದಿನ ತನಕ ಅಲ್ಲಿ ಬಂದು ಮಾರ್ಕೆಟ್ ಇತ್ತಂದ್ರೆ ಸೊ ರನ್ ಆಗ್ತಿತ್ತಂದ್ರೆ ಸೊ ಏನಾಗುತ್ತೆ ನಮಗೆ ಲಾಸ್ ಅಲ್ಲಿ ಇರುತ್ತೆ. ಅದು ಹೇಗೆ ಅಂತ ಚೆಕ್ ಮಾಡೋಣ ಬನ್ನಿ. ಇಲ್ಲಿ ನೀವು ಸೆನ್ಸಿಬಲ್ ಓಪನ್ ಮಾಡಿ ಸೆನ್ಸಿಬಲ್ ಓಪನ್ ಮಾಡಿಕೊಂಡು ನೀವು ಕಸ್ಟಮ್ ಬಿಲ್ಡ್ ಅಂತ ಹಾಕಿದಿ. ಇಲ್ಲಿ ಬಂದು ನಾನು ನಿಫ್ಟಿಯಲ್ಲಿ ಇದೀನಿ ನೋಡಿ. ನಾನು ಮಾರ್ಕೆಟ್ ಎಲ್ಲಿ ರನ್ ಆಗ್ತಾ ಇದೆ 25,471 ಇದೆ. ಸೊ ಇಲ್ಲಿ ಎಟ್ಟದ ಮನಿ ಇದೆ ನೋಡಿ. ನಾನು ಏನು ಮಾಡ್ತೀನಿ ಒಂದು ಬೈ ಮಾಡ್ತೀನಿ ಇಲ್ಲಿ ಯಾವುದಕ್ಕೆ 25,450ಗೆ ಬೈ ಮಾಡ್ತೀನಿ. ಸೊ ಇಲ್ಲಿ ಬನ್ನಿ ನೀವು ಇಲ್ಲಿ ಕಾಣ್ತಾ ಇದೆ ನೋಡಿ. ಇಲ್ಲಿ ಸ್ಟ್ರೈಕ್ ಪ್ರೈಸ್ ನೋಡಿ ಎಷ್ಟಿದೆ 25,450 ಸ್ಟ್ರೈಕ್ ಪ್ರೈಸ್. ನಾನು ಪ್ರೀಮಿಯಂ ಎಷ್ಟು ಪೇ ಮಾಡಿದ್ದೀನಿ ನೋಡಿ 122 ಪೇ ಮಾಡಿದ್ದೀನಿ. 122 ಪೇ ಮಾಡಿದ್ದೀನಿ ನಾನು. ಇಲ್ಲಿ ಕೆಳಗಡೆ ಬನ್ನಿ. ಸೊ ಇಲ್ಲಿದೆಲ್ಲ ಈ ಬ್ರೇಕ್ ಇವನ್ ಇದು ಆಟಿತ್ ಅಂತ ತಿಳ್ಕೊಳ್ಳಿ ನಮಗೆ ಪ್ರಾಫಿಟ್ ಇರುತ್ತೆ. ಈ ಬ್ರೇಕ್ ಇವನ್ ಅಲ್ಲಿ ಎಲ್ಲೇ ಎಕ್ಸ್ಪೈರಿ ದಿನ ಕ್ಲೋಸ್ ಆದ್ರೆ ನಮಗೆ ಲಾಸ್ ಇರುತ್ತೆ ನೋಡಿ. ನಾನು ತೋರಿಸ್ತೇನೆ ನೋಡಿ. ನೋಡಿ ಇಲ್ಲೇನಂದ್ರೆ ನೋಡಿ ಸ್ಪಾಟ್ ಪ್ರೈಸ್ ಎಷ್ಟು ಇಲ್ಲಿ 4 ಇಲ್ಲಿಂದ ಮೇಲ್ಗಡೆ ಯಾಕೆ ಈ ಥರ ಇಲ್ಲಿದೆಲ್ಲ ಮೇಲ್ಗಡೆ ನೋಡಿ ಯಾವಾಗ ಇಲ್ಲಿ ಅಂದರೆ ಇಲ್ಲಿ ಎಕ್ಸ್ಪೈರಿ ಅಂತ ಹೋಲ್ಡ್ ಮಾಡಿದ್ರೆ 4,000 ಲಾಸ್ ಇರುತ್ತೆ. ಇಲ್ಲಿಗೆ ಕ್ಲೋಸ್ ಆದ್ರೂ ಕೂಡ 6,000 ಲಾಸ್ ಇರುತ್ತೆ. ಸೊ ಮೇಲ್ಗಡೆ ಇನ್ ಕೇಸ್ ನಾವು 25,850 580 ಮೇಲೆ ಕ್ರಾಸ್ ಆಯ್ತು ಅಂತ ತಿಳ್ಕೊ ನಾವು ಪ್ರಾಫಿಟ್ ಆಗಿರುತ್ತೆ. ಇನ್ನು ಎಕ್ಸ್ಪೈರಿ ದಿನ ಇಲ್ಲಿ ಕೊಳ್ಳೋದ್ರೆ ಸೊ ಯೂಸ್ ಪ್ರಾಫಿಟ್ ಇರುತ್ತೆ. ಇಲ್ಲಿ ನೋಡಿ ಈಗ ಇಲ್ಲೆಲ್ಲ ಪ್ರೀಮಿಯಂ ಮಾಡಿದ್ದಾರೆ ನೋಡಿ 25,450 ಪ್ಲಸ್ 125 ಎಷ್ಟಾಗುತ್ತೆ ಬ್ರೇಕ್ ಇವನ್ ನೋಡಿ. ಇಲ್ಲಿ ಬ್ರೇಕ್ ಇವನ್ ಫಾರ್ಮುಲಾ 25,573 ಆಗುತ್ತೆ. ಸೊ ಇದಕ್ಕಿಂತ ಮೇಲ್ಗಡೆ ಹೋದ್ರೆ ನಮ್ ಪ್ರಾಫಿಟ್ ಇರುತ್ತೆ. ಇದು ಕೆಳಗಡೆ ಇದ್ರೆ ನಾವು ಪೊಸಿಷನ್ ಹೋಲ್ಡ್ ಮಾಡಿದ್ರೆ ನಮಗೆ ಲಾಸಸ್ ಇರುತ್ತೆ. ಇದು ಸಿ ಸೈಡ್ ಆಯ್ತು. ಪಿ ಸೈಡ್ ನೋಡೋಣಲ್ಲ ಸೇಮ್ ಅಂದ್ರೆ ಈಗ ನಮ್ಮ ಮಾರ್ಕೆಟ್ ವ್ಯೂ ಏನಾಗಿರುತ್ತೆ ನಮ್ಮ ಮಾರ್ಕೆಟ್ ವ್ಯೂ ಏನಾಗುತ್ತೆ ಇಲ್ಲಿಂದ ನಿಫ್ಟಿ ಏನಾಗುತ್ತೆ ಈ ಲೈನಿಂದ ಮಾರ್ಕೆಟ್ ಡೌನ್ ಟ್ರೆಂಡ್ ಇರುತ್ತೆ ಅಂತ. ಅವಾಗ ನಾವು ಬ್ರೇಕ್ ಇವನ್ ಕ್ಯಾಲ್ಕುಲೇಟ್ ಹೇಗೆ ಮಾಡಬೇಕು ಸ್ಟ್ರೈಕ್ ಪ್ರೈಸ್ ಮೈನಸ್ ಪ್ರೀಮಿಯಂ ಪೇಡ್ ಎಷ್ಟಾಗುತ್ತೆ ನಿಫ್ಟಿ ಎಷ್ಟಾಗುತ್ತೆ 25,450 ರನ್ ಆಗ್ತಾ ಇದೆ ಸ್ಟ್ರೈಕ್ ಪ್ರೈಸ್.
ಸೊ ನಾವು ಎಷ್ಟು ಬೈ ಮಾಡಿದ್ವಿ, ಪಿ ಏನು ಮಾಡಿದ್ವಿ 120 ಬೈ ಮಾಡಿದ್ವಿ. ಬ್ರೇಕ್ ಇವನ್ ಕ್ಯಾಲ್ಕುಲೇಟರ್ನ ಸ್ಟ್ರೈಕ್ ಪ್ರೈಸ್ ಮೈನಸ್ ಪ್ರೀಮಿಯಂ ಪೇಡ್ ಅಂತ. ಸೊ 25,450 ಮೈನಸ್ ಏನು ಎಷ್ಟಾಗುತ್ತೆ 25,330 ಆಗುತ್ತೆ. ಸೊ ಇದಕ್ಕಿಂತ ಮೇಲ್ಗಡೆ ಇದು ಇಲ್ಲೇನಿದೆಯಲ್ಲ ಮಾರ್ಕೆಟ್ ಕೆಳಗಡೆ ಇದೆಯಲ್ಲ, ಸೊ ಇದು ಕ್ರಾಸ್ ಆದರೆ ನಮಗೆ ಇದು ಕ್ರಾಸ್ ಆದ್ರೆ ಮಾತ್ರ 25,330 ಕ್ರಾಸ್ ಆದರೆ ನಮಗೆ ಪ್ರಾಫಿಟ್ ಇರುತ್ತೆ. ಇದು ಬಿಲೋ ಏನಿದೆಯಲ್ಲ ಇದಕ್ಕೆ ಇದಾಗಿದ್ರೆ ನಮಗೆ ಪ್ರಾಫಿಟ್ ಇರುತ್ತೆ. ಸೊ ಇದು ಅಬೋವ್ ಮೇಲೆ ಹೋದ್ರೆ 25,330 ಮೇಲ್ಗಡೆ ಹೋದ್ರೆ ಸೊ ನಮಗೆ ಲಾಸ್ ಇರುತ್ತೆ. ಇದ್ರ ಕೆಳಗಡೆ ಕ್ಲೋಸ್ ಆಗಬೇಕು. ಸೊ ಇದು ಎಕ್ಸ್ಪೈರಿ ಅಂತ ಯಾವಾಗ ನಮ್ಗೆ ಅಂದ್ರೆ ನಾವು ಟ್ರೇಡ್ ಆಗುತ್ತೆ ಚೆಕ್ ಮಾಡೋಣ. ಇಲ್ಲಿ ಐ ಥಿಂಕ್ ಕಂಪ್ಯೂಸ್ ಆಯ್ತು ಅನ್ಕೋತೀನಿ ನೋಡಿ. ನಿಫ್ಟಿ ಎಷ್ಟಿದೆ 25,450 ಇದೆ. ನಾವು ಪ್ರೀಮಿಯಂ ಎಷ್ಟಿದೆ 120 ಇದೆ. 25,450 ಮಾಡಿದ್ರೆ ಎಷ್ಟು 25,330 ಕೆಳಗಿಟ್ಟಿದ್ರೆ ನಮಗೆ ಪ್ರಾಫಿಟ್ ಇರುತ್ತೆ. ಇದ್ರ ಮೇಲ್ಗಡೆ ಹೋದ್ರೆ ನಮಗೆ ಲಾಸ್ ಆಗುತ್ತೆ. ಇದು ಡೌನ್ ಟ್ರೆಂಡ್ ನೀವು ಈ ತರ ಕ್ಯಾಲ್ಕುಲೇಷನ್ ಮಾಡಬೇಕು. ನಾನು ಇದರಲ್ಲಿ ತೋರಿಸ್ತೀನಿ. ಇದು ಕ್ಲೋಸ್ ಮಾಡೋಣ. ಇಲ್ಲಿ ನಾವು ಡೌನ್ ಟ್ರೆಂಡ್ ಏನಂದ್ರೆ ಮಾರ್ಕೆಟ್ ಏನಾಗ್ತಾ ಇದೆ, ನಮ್ಮ ಇವು ಪ್ರಕಾರ ಮಾರ್ಕೆಟ್ ಡೌನ್ ಟ್ರೆಂಡ್ ಇದೆ. ನಾನು ಕಸ್ಟಮ್ ಬಿಲ್ಡ್ ಬಂದಿದ್ದೀನಿ. ಇಲ್ಲಿ ಏನು ಮಾಡ್ತೀನಿ, ಪಿ ಏನು ಮಾಡ್ಕೋತೀನಿ, ಬೈ ಮಾಡ್ಕೊಂಡು ನೋಡಿ. ಸೊ ಸ್ಟ್ರೈಕ್ ಪ್ರೈಸ್ ಎಷ್ಟಿದೆ 25,450 ಇದೆ. ನಾವು ಪ್ರೀಮಿಯಂ ಎಷ್ಟು ಪೇ ಮಾಡಿದ್ದೀನಿ 106 ಪೇ ಮಾಡಿದ್ದೀನಿ. ಸೊ ಬ್ರೇಕ್ ಇವನ್ ಏನಾಗ್ತದೆ 25,303 ಇದೆ ನೋಡಿ. ಸೊ ಇಲ್ಲೇನಿದೆಲ್ಲ 25,003 ಕೆಳಗಡೆ ಇಲ್ಲೇ ಕ್ಲೋಸ್ ಆದರೂ ಕೂಡ ಈ ಕೆಳಗಡೆ ಇಲ್ಲೇ ಕ್ಲೋಸ್ ಆದರೂ ಕೂಡ ಪ್ರಾಫಿಟ್ ಇರುತ್ತೆ. ಇಲ್ಲಿ ಏನಾದರೂ ಇದೆ ನೋಡಿ, ಇಲ್ಲಿ ಎಷ್ಟು ಲಾಸ್ ಆಗುತ್ತೆ 25,370 ಆದರೂ ಲಾಸ್ ಆಗುತ್ತೆ. ಇಲ್ಲಿ ಕರೆಕ್ಟ್ ಸ್ಟ್ರೈಕ್ ಪ್ರೈಸಲ್ಲಿ ಕೂಡ ಹೋಲ್ಡ್ ಮಾಡಿದ್ರು ಕೂಡ ನಮಗೆ ಲಾಸ್ ಆಗುತ್ತೆ, ಲಾಸ್ ಆಗುತ್ತೆ. ಸೊ ಈ ನಮಗೆ ಬ್ರೇಕ್ ಇವನ್ ಪಾಯಿಂಟ್ ತುಂಬಾ ನಮಗೆ ಬೈಯರ್ ಸೈಡ್ ಈ ತರ ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಸೆಲ್ಲರ್ಸ್ ವ್ಯೂ ನೋಡೋಣ. ಬೈಯರ್ಸ್ ವ್ಯೂ ಆಯ್ತು. ಸೆಲ್ಲರ್ಸ್ ವ್ಯೂ ಏನ್ ಮಾಡ್ತೀವಿ, ಸೆಲ್ಲರ್ಸ್ ಕೂಡ ಸೇಮ್, ಸಿ ಸೈಡ್ ನ ಸೇಮು, ಪಿ ಸೈಡ್ ನ ಸೇಮು. ನಾವು ಸ್ವಲ್ಪ ಇಲ್ಲಿ ನೋಡಿ, ಇದು ಆಪ್ಷನ್ಸ್ ಬೈಯರ್ಸ್ ನೋಡಿದ್ರೆ ಆಪ್ಷನ್ಸ್ ಸೆಲ್ಲರ್ ಏನಂದ್ರೆ ಬ್ರೇಕ್ ಇವನ್ ಪಾಯಿಂಟ್ ಸ್ಟ್ರೈಕ್ ಪ್ರೈಸ್ ಪ್ಲಸ್ ಪ್ರೀಮಿಯಂ ರಿಸೀವ್ಡ್ ಅಂದ್ರೆ ಬೈಯರ್ಸ್ ರಿಸೀವ್ ಮಾಡ್ಕೊಂತಾರೆ, ಸೆಲ್ಲರ್ಸ್ ರಿಸೀವ್ ಮಾಡ್ಕೊಂತಾರೆ, ಬೈಯರ್ಸ್ ಏನ್ ಮಾಡ್ತಾರೆ ಪೇಡ್ ಮಾಡ್ತಾರೆ. ನಿಫ್ಟಿ ಎಷ್ಟಾಗುತ್ತೆ 25,400 ಆಗ್ತಿದೆ. 25,400 ಪ್ಲಸ್ 120. ಸೊ ಬ್ರೇಕ್ ಇವನ್ ಎಷ್ಟಾಯ್ತು 25,550 ಆಯ್ತು, 520 ಆಯ್ತು. ಸೊ ಇದ್ರ ಕೆಳಗಡೆಗೇನ ಕ್ಲೋಸ್ ಆಯ್ತು ಅಂದ್ರೆ ನಮಗೆ ಪ್ರಾಫಿಟ್ ಇರುತ್ತೆ. ಸೊ ಇದ್ರ ಮೇಲ್ಗಡೆಗೇನ ಏನಾದ್ರೂ ಕ್ಲೋಸ್ ಆದ್ರೆ ಲಾಸ್ ಇರುತ್ತೆ. ಎಷ್ಟಾಗುತ್ತೆ 120 ಪಾಯಿಂಟ್ ಲಾಸ್ ಇರುತ್ತೆ. ಇದು ಸಿ ಸೈಡ್ ಆಯ್ತು. ಸಿ ಸೆಲ್ಲರ್, ಪಿ ಸೆಲ್ಲರ್ ನೋಡೋಣ. ಕಾಲ್ ಸೆಲ್ಲರ್ ನೋಡಿದ್ವಿ. ಸೊ ಫುಟ್ ಸೆಲ್ಲರ್ ಹೆಂಗ್ ನಾವು ಬ್ರೇಕ್ ಇವನ್ ಕ್ಯಾಲ್ಕುಲೇಷನ್ ಮಾಡ್ಬೇಕಂತ. ಸೊ ಸೇಮ್ ಇದೆ. ಬ್ರೇಕ್ ಇವನ್ ಏನಂದ್ರೆ ಪಿ ಸೈಡ್ ಹೆಂಗ್ ಮಾಡ್ತಾ ಇದೀವಿ ನಾವು ಇದರಲ್ಲಿ ದಲ್ಲಿ. ಸೊ ಅದೇ ತರ ಸ್ಟ್ರೈಕ್ ಇವನ್, ಬ್ರೇಕ್ ಇವನ್ ಸ್ಟ್ರೈಕ್ ಪ್ರೈಸ್ ಮೈನಸ್ ಪ್ರೀಮಿಯಂ ರಿಸೀವ್ಡ್. ಸೊ ನಿಫ್ಟಿ ಎಷ್ಟು ಟ್ರೇಡ್ ಆಗ್ತಾ ಇದೆ 25,450 ಟ್ರೇಡ್ ಆಗ್ತಿದೆ. ಸೊ ಇಲ್ಲಿ ಬ್ರೇಕ್ ಇವನ್ ಎಷ್ಟಿದೆ 25,000 ಸ್ಟ್ರೈಕ್ ಪ್ರೈಸ್ 25,400 ಇದೆ. ಸೊ ಪ್ರೀಮಿಯಂ ಎಷ್ಟಿದೆ 120 ಇದೆ. ಸೊ 25,280 ಇದೆಯಲ್ಲ. ಇದಕ್ಕಿಂತ ಏನಂದ್ರೆ ಅಬೋವ್ ಸ್ಟೇ ಆದ್ರೆ, ಇದ್ರ ಮೇಲ್ಗಡೆ ಸ್ಟೇ ಆದ್ರೆ ಏನಾಗುತ್ತೆ ಮಾರ್ಕೆಟ್ ನಮಗೆ ಪ್ರಾಫಿಟ್ ಅಲ್ಲಿ ಇರುತ್ತೆ. ಇನ್ ಕೇಸ್ ಬಿಲೋ ಇದಕ್ಕಿಂತ ಬಿಲೋ ಕ್ಲೋಸ್ ಆದ್ರೆ ಏನಾಗುತ್ತೆ ಅಂದ್ರೆ ಲಾಸ್ ಅಲ್ಲಿ ಇರುತ್ತೆ. ಎಷ್ಟು ಲಾಸ್ ಆಗುತ್ತೆ 120 ಪಾಯಿಂಟ್ ಲಾಸ್ ಆಗ್ತಾ ಇರುತ್ತೆ ನಮಗೆ. ಸೊ ಇದು ನಮಗೆ ಪುಟ್ ಆಪ್ಷನ್ ಸೆಲ್ಲರ್ ಆಯ್ತು. ಇಲ್ಲಿ ನಾನು ಇದರಲ್ಲಿ ನೋಡೋಣ, ಸೆನ್ಸಿಬಲ್ ಅಲ್ಲಿ ನಾನು ಒಂದ್ಸರಿ ಶೋ ಮಾಡ್ತೀನಿ ನೋಡಿ. ಇದು ನಾನು ಕ್ಲೋಸ್ ಮಾಡ್ತೀನಿ. ನಾವು ಎರಡು ವ್ಯೂ ಮಾಡ್ತೀವಿ. ಮಾರ್ಕೆಟ್ ನಮ್ಮ ಪ್ರಕಾರ ಏನಂತಂದ್ರೆ ಮಾರ್ಕೆಟ್ ಅಪ್ ಟ್ರೆಂಡ್ ಇದೆ. ಸೊ ನಾನು ಅಂತಂದ್ರೆ ಫುಟ್ ಬೈ ಮಾಡ್ತೀನಿ. ಇದು 25,450. ಸೊ ನೋಡಿ 25,450 ಇದೆ ನೋಡಿ. ಇಲ್ಲಿ ಬ್ರೇಕ್ ಇವನ್ ಎಷ್ಟಿದೆ, ಸ್ಟ್ರೈಕ್ ಪ್ರೈಸ್ ಎಷ್ಟಿದೆ ನೋಡಿ 25,450 ಇದೆ. ನಾ ಪ್ರೀಮಿಯಂ ಎಷ್ಟು ಪೇ ಮಾಡಿದ್ದು 116 ಪೇ ಮಾಡಿದ್ದೀನಿ. ಸೊ ಈ ಬ್ರೇಕ್ ಇವನ್ ಇದೆ ನೋಡಿ ಇಲ್ಲಿ 25,033. ಇದ್ರ ಕೆಳಗಡೆ ಏನಿದೆಲ್ಲ, ಸೊ ಇಲ್ಲೇ ಕ್ಲೋಸ್ ಆಗ್ಬೇಕು. ಇದ್ರ ಮೇಲ್ಗಡೆ ಹೋದ್ರೆ
1 ಸೆಕೆಂಡ್ ನೋಡಿ ಏನಿದೆಯಲ್ಲ. ಸೊ ಇದ್ರ ಕೆಳಗಡೆ ಏನಿದೆಯಲ್ಲ, ಇದ್ರ ಕೆಳಗಡೆ ಏನೇನೋ ಹೋದ್ರೆ ಲಾಸ್ ಇರುತ್ತೆ ನೋಡಿ. ಇಲ್ಲಿ ಎಲ್ಲ ಎಷ್ಟು ಲಾಸ್ ಆಗ್ತದೆ. ಸೊ ಇಲ್ಲಿ ಇದ್ರ ಮೇಲ್ಗಡೆ ಏನು ಕ್ಲೋಸ್ ಆಗ್ಬೇಕು, ಇಲ್ಲಿ ಎಲ್ಲೇ ಕ್ಲೋಸ್ ಆದ್ರೂ ಕೂಡ ಎಕ್ಸ್ಪೈರಿ ಇದಿರೋದನ್ನ ನಾವು ಹೋಲ್ಡ್ ಮಾಡಿರ್ತೀವಲ್ಲ, ಸೊ ನಮಗೆ ಯೂಸ್ ಪ್ರಾಫಿಟ್ ಇರುತ್ತೆ. ಇದು ಬ್ರೇಕ್ ಇವನ್ ಕ್ಯಾಲ್ಕುಲೇಷನ್. ಇಲ್ಲಿ ಜಸ್ಟ್ ಕರ್ಸರ್ ಪಾಯಿಂಟ್ ಮೂವ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದಾರೆ ನೋಡಿ. ಈ ನಾವು ಅಪ್ ಟ್ರೆಂಡ್ ಆಯ್ತು, ಡೌನ್ ಟ್ರೆಂಡ್ ನೋಡಿ. ಇಲ್ಲಿ ಡೌನ್ ಟ್ರೆಂಡು ಸೆಲ್ ಮಾಡ್ತೀನಿ 25,450ಗೆ ನೋಡಿ. ಇಲ್ಲಿ 25,450 ಏನಿದೆಯಲ್ಲ, ಸೊ ಇದು ಸ್ಟ್ರೈಕ್ ಪ್ರೈಸ್ ಇದೆ. ಪ್ರೀಮಿಯಂ ಎಷ್ಟು ಮಾಡ್ತು 122 ಮಾಡಿದ್ವಿ. ನಾವು ಬ್ರೇಕ್ ಇವನ್ ಪಾಯಿಂಟ್ ಏನಿದೆ ನೋಡಿ 25,570. ಸೊ ಇದೇನಿಲ್ಲ, ಇದು ಬ್ರೇಕ್ಔಟ್ ಇದಕ್ಕಿಂತ ಕೆಳಗಡೆ ಬಂದ್ರೆ ನಮ್ಗೆ ಲಾಸ್ ಇರುತ್ತೆ. ಸೊ ಇಲ್ಲಿದೆಲ್ಲ ಇದಕ್ಕಿಂತ ಇಲ್ಲೇ ಕ್ಲೋಸ್ ಆಗಬೇಕು. ಇಲ್ಲಿ ಕ್ಲೋಸ್ ಆದ್ರೆ ಎಷ್ಟಾಗುತ್ತೆ 25,550ಗೆ ಕ್ಲೋಸ್ ಆದರೂ ಕೂಡ ನಮಗೆ ಪ್ರಾಫಿಟ್ ಇರುತ್ತೆ. ಸೊ ಈ ಕಡೆ ಎಲ್ಲ ಮುಂದುಗಡೆ ಎಲ್ಲೇ ಕ್ಲೋಸ್ ಆದರೂ ಕೂಡ ನಮಗೆ ಪ್ರಾಫಿಟ್ ಇರುತ್ತೆ. ಇದ್ರ ಕೆಳಗಡೆಗಿನ ನೋಡಿ 25,580 ಕೂಡ ಲಾಸ್ ಇದೆ. ಸೊ 600 ಕೂಡ ಲಾಸ್ ಇದೆ. ಈ ತರ ಲಾಸ್ ಆಗ್ತಾ ಇರುತ್ತದೆ. ಸೊ ಇದು ಬ್ರೇಕ್ ಇವನ್ ನಿಮ್ಗೆ ಗೊತ್ತಾಯ್ತು ಅಂತ ತಿಳ್ಕೊಳ್ಳಿ. ನಮ್ಗೆ ಈಸಿಯಾಗಿ ನಮಗೆ